ಹಲೋ ನಮಸ್ಕಾರ, ನಾನು ನಿಮ್ಮ ಅಕ್ಷತಾ. ಇವತ್ತು ನಾವು ಹೆಗ್ಡೆಕೆರೆ ನಂದಿಕೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು. ಅದು ನಾವು ನಂಬಿದಂಥ ದೇವರು. ನಮ್ಮ ಹಿರಿಯರೆಲ್ಲರೂ ಸಮೇತ ಅಲ್ಲಿ ಹೋಗಿ ಪ್ರತಿ ವರ್ಷ ಪೂಜೆ ಮಾಡಿ ಬರ್ತಾಯಿದ್ರು. ಅದನ್ನು ನಮ್ಮದು ಅಜ್ಜಿ, ನಮ್ಮದು ಅಜ್ಜ ಎಲ್ಲ ಮಾಡ್ಕೊಂಡು ಬಂದಿರು. ನಾವು ಸಮೇತ ಮಾಡ್ತಾಯಿದ್ದೇವೆ. ಅಲ್ಲಿ ಪ್ರತಿ ವರ್ಷ ಗೆಂಡೆ ಸೇವೆ, ಡಕ್ಕೆಬಲಿ ಸೇವೆ ಎಲ್ಲ ಆಗುತ್ತೋ. ನಾವಿಲ್ಲಿ ಹೆಗ್ಡೆಕೆರೆ ರೀಚ್ ಆಯಿತು. ಹೆಗ್ಡೆಕೆರೆ ನಂದಿಕೇಶ್ವರ ದೇವಸ್ಥಾನ. ಇಲ್ಲಿ ಇವತ್ತು ಎಂಥ ವಿಶೇಷ ಅಂದರೆ, ಈ ದೇವಾಲಯನ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮಕಲಶೋತ್ಸವ ಮಾಡಿದ್ದಾರೆ. ನಿನ್ನೆ ಎಲ್ಲ ಆಗಿದೆ. ಅದು ಅದರದ್ದೇ ವಿಶೇಷತೆ. ನಾವು ಸಹ ಇದು ನಂಬಿದ್ದು ದೇವರು, ಹಾಗಾಗಿ ನಾವು ಬರಬೇಕು. ಎಲ್ಲ ಮಾಡಲಿಕ್ಕೆಲ್ಲ ಇರುತ್ತೆ, ಇಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ಲಿಕ್ಕೆಲ್ಲ ಇರುತ್ತೋ. ಹಾಗೆ ನಾವು ಇಲ್ಲಿಗೆ ಬಂದಿದ್ದೇವೆ. ಇದೆಲ್ಲ ದೇವಸ್ಥಾನದ ಒಳಗೆ ಸಿಕ್ಕಿದ್ದು ದೇವ್ರದ್ದು ಮೆಟ್ಕಲ್ ಮೇಲಿದಿತ್ತು. ನನಗೆ ಇಷ್ಟ ಆಯಿತು. ಮತ್ತು ಸಂಪಿಗೆ ಹೂವು ನಾನು ಹಿಡ್ಕೊಂಡೆ. ಪ್ರಸಾದ ಹಿಡಿಲ್ಲ ನಂಗೆ ಇದು ಸಿಕ್ತಾ ಖುಷಿ ಆಯಿತು. ಪ್ರಸಾದ ಹಿಡಿದು ಮರ್ತೋಯ್ತು. ಈಗ ಹೋಗಿ ಪ್ರಸಾದ ತಗೊಬತ್ತೆ. ಅವಳೆಲ್ಲಿದ್ದಾಳೆ ಎಲ್ಲ ಮುಗಿಸಿ ನಾವು ಊಟಕ್ಕಂತ ಹೊರಟಿದ್ದು. ಸ್ವಲ್ಪ ಜನ ಇಲ್ಲ. ಒದ್ದಾಟಗಳ ನಂತರ ನಮಗೆ ಊಟಕ್ಕೆ ಸೀಟ್ ಸಿಕ್ತು. ಬೊಫೆಯಲ್ಲಿ ಊಟ ಮಾಡ್ತೇನೆ ಅನ್ಕೊಂಡು ಹೇಳಿ ಅಲ್ಲೋ ಅಲ್ಲಿ ಆಯಿದೆ. ಇಲ್ಲೇ ಬಂದ್ಕೊಂಡ್ರೆ ಸುಮ್ಮನೆ ಇಲ್ಲೇ ಇಲ್ಲ. ಆರ್ಕೆಸ್ಟ್ರಾ ಆಗ್ತಿದೆ. ಒಳ್ಳೆ ಹಾಡು ಸಮೇತ ಅಂತ ಹಾಡು, ತಂಬೂರಿ ಸ್ವರ. ಸುಮಾರು ತೊಟ್ಲಿದೆ. ಇದೇನಂತ ಹೇಳಿದ್ರೆ, ಮಕ್ಕಳಿಲ್ಲದವರೆಲ್ಲ ಹರಕೆ ಹೊತ್ಕೊಂಡು ಮಗು ಆದ ತಕ್ಷಣ ತೊಟ್ಲು ಸೇವೆ ಕೊಡ್ತೆ ಅಂತೇಳಿ ಹೇಳಿ ಈಗ ಸಣ್ಣ ಸಣ್ಣ ತೊಟ್ಲನ್ನು ಕೊಟ್ಟು ಹೋಗ್ತಾರೆ ಮಕ್ಕಳಾದಮೇಲೆ. ಇಲ್ಲೊಂದು ನಂದಿಕೇಶ್ವರಂದು ಫೋಟೋ ಟೈಪ್ ಏನೋ ಹಾಕಿದ್ದಾರೆ. ತುಂಬ ಚೆಂದ ಇತ್ತು. ದೇವಾಲಯದ ಜೀರ್ಣೋದ್ಧಾರ ಪೂರ್ವಕ ಪುನಃ ಪ್ರತಿಷ್ಠಾಪನೆ ಬ್ರಹ್ಮಕಲಶೋತ್ಸವ. ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅನ್ನಪ್ರಸಾದ ಸಹ ತಿನ್ಕೊಂಡು ನಾವಿವಾಗ ಮನೆಗೆ ಹೊರಟಿದ್ದೇವೆ.